ದಸ್ತಾವೇಜು ಬರಹಗಾರರಿಗೆ ಹಾಗೂ ಸಾರ್ವಜನಿಕರಿಗೆ ಮಧ್ಯವರ್ತಿಗಳಿಂದ ಆಗುವ ತೊಂದರೆಗಳ ಬಗ್ಗೆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ತುಮಕೂರು ತಾಲೂಕು ಪತ್ರ ಬರಹಗಾರರ ಸಂಘದ ಜಿಲ್ಲೆಯ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಹತ್ತಿರ ಪ್ರತಿಭಟನೆಯನ್ನು ನಡೆಸಲಾಯಿತು. ತೆಲಂಗಾಣ ರಾಜ್ಯದಲ್ಲಿ ದಸ್ತಾವೇಜು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಿರುವಂತೆ ಕರ್ನಾಟಕ ರಾಜ್ಯದಲ್ಲೂ ಪ್ರತ್ಯೇಕ ಲಾಗಿನ್ ನೀಡಿ ಜೊತೆಗೆ ಎಲ್ಲ ದಸ್ತಾವೇಜು ಬರಹಗಾರರಿಗೆ ಏಕಮಾದರಿ ಗುರುತಿನ ಚೀಟಿಯನ್ನು ನೀಡುವುದು, ದಸ್ತಾವೇಜು ಬರಹಗಾರರಿಗೆ ಸೇವಾ ಭದ್ರತೆಯನ್ನು ಒದಗಿಸುವಂತೆ ಪ್ರತಿಭಟಿಸಲಾಯಿತು. ಸಂದರ್ಭದಲ್ಲಿ ಜಿಲ್ಲಾ ಪತ್ರ ಬರಹಗಾರ ಚಂದ್ರಶೇಖರ್ ಮಾತನಾಡಿ, ಕಾವೇರಿ ತಂತ್ರಾಂಶ 2 ಮತ್ತು 3ರಲ್ಲಿ ಲಾಗಿನ್ ಐಡಿ ನೀಡಿದೆ. ಸರ್ಕಾರ ವಂಚಿಸುತ್ತಿದೆ. ಇದರ ಜೊತೆಗೆ ಸಿಟಿಜನ್ ಲಾಗಿನ್ ಐಡಿಯನ್ನ ನೀಡಿದೆ. ಇದರಿಂದ ದಸ್ತಾವೇಜು ಬರಹಗಾರರಿಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು, ಎಲ್ಲ ದಸ್ತಾವೇಜು ಬರಹಗಾರರಿಗೆ ಏಕಮಾದರಿ ಗುರುತಿನ ಚೀಟಿಯನ್ನ ನೀಡಿ ದಸ್ತಾವೇಜು ಬರಹಗಾರರಿಗೆ ಸೇವಾ ಭದ್ರತೆ ಒದಗಿಸುವಂತೆ ಆಗ್ರಹಿಸಿದರು. 2 ಮತ್ತು 3ರಲ್ಲಿ ಲಾಗಿನ್ ಐಡಿ ಕೊಡದಲ್ಲೇ ನಮ್ಮ ಪತ್ರಕರ್ತರಿಗೆ ಸುಮಾರು 100 ವರ್ಷಗಳಿಂದ ಮಾಡ್ತಾ ಇದ್ದಂಥ ಒಂದು ಕಾರ್ಯಕ್ರಮ, ಇದನ್ನು ಲಾಗಿನ್ ಐಡಿ ಕೊಡದಲ್ಲೇ ಅವ್ರದೇ ಸಿಟಿಸನ್ ಲಾಗಿನ್ ಅಂತ ಕೊಟ್ಟು ಆ ಒಂದು ಸಿಟಿಸನ್ ಲಾಗಿನಲ್ಲಿ ಬೇರೆ ಅವರೆಲ್ಲ ಅಪ್ಲೋಡ್ ಮಾಡ್ಕೊಂಡು ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಸರ್ಕಾರ ಕ್ರಿಯೇಟ್ ಮಾಡಿದೆ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ದಸ್ತಾವೇಜು ಬರಹಗಾರರಿಗೆ ನುರಿತ ಬರಹಗಾರರು ಇರ್ತಾರೆ, ಅದನ್ನು ಡಾಕ್ಯುಮೆಂಟೇಷನ್ ನೋಡಿ ಮಾಡೋವಂಥ ಒಂದು ಇದಿರುತ್ತೆ. ಇವಾಗ ಯಾರು ಬೇಕಾದರೂ ಅದನ್ನು ಅಪ್ಲೋಡ್ ಮಾಡೋದ್ರಿಂದ ಎಲ್ಲೋ ಕಂಪ್ಯೂಟರಲ್ಲಿ ತೊಗೊಂಡು ಆ ಒಂದು ಪ್ಯಾಚಪ್ ಮಾಡಿ ತೊಗೊಂಡಿಂದ ಸಾಕಷ್ಟು ತಪ್ಪುಗಳಾಗ್ತಾಯಿದೆ. ತಪ್ಪುಗಳಾದಾಗ ಜನರುಗಳಿಗೆ ಅನಾನುಕೂಲ ಆಗ್ತಾಯಿದೆ. ಕಾನೂನುಬದ್ಧವಾಗಿ ಎಲ್ಲೋ ಕೋರ್ಟ್ಗಳಿಗೆ ಹೋದಾಗ ಕೆಲವೊಂದು ವಿಷಯಗಳಲ್ಲಿ ತೊಂದರೆ ಆಗ್ತಾಯಿದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಮಗೆ ಅಂದರೆ ಜಿಲ್ಲಾ ಪತ್ರಗಾರ ಅಂದರೆ ಎಲ್ಲ ಪತ್ರ ಬರಹಗಾರರಿಗೆ ಒಂದು ಲಾಗಿನ್ ಐಡಿ ಕೊಡಲಿ ಅಂತ ನಾವು ಕೇಳ್ತಾ ಇದ್ವಿ. ಅಂದರೆ ಕಾನೂನಾತ್ಮಕವಾಗಿ ನಾವು ಏನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೋ ಆ ಕೆಲಸ ಉಳಿಸ್ಕೊಂಡು ನಮಗೂ ಸಹಿತ, ಯಾಕೆಂದರೆ ನಾವು ಇಲ್ಲಿರೋವಂಥವರೆಲ್ಲ ಡಿಗ್ರಿ ಹೋಲ್ಡರ್ಸು ಇವ್ರುಗಳೇ ಇದ್ದೀವಿ. ನಮಗೂ ಸಹಿತ ಗೌರ್ಮೆಂಟ್ ಏನಾದರೂ ಸರ್ಕಾರಿ ಮಟ್ಟದಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ, ಅಪಾಯಿಂಟ್ಮೆಂಟ್ಗಳು ಇದ್ದಿದ್ದರೆ ನಾವು ಈ ವೃತ್ತಿಗೆ ಬರೋಕ್ಕಾಗ್ತಾಯಿಲ್ಲ. ಈ ವೃತ್ತಿನಲ್ಲಿ ಬಂದು ನಾವು ನ್ಯಾಯಯುತವಾಗಿ ಕೆಲಸ ಮಾಡ್ತಾಯಿದ್ವಿ. ನ್ಯಾಯಯುತವಾಗಿ ಕೆಲಸ ಮಾಡಿದಾಗ ಏನಾಗ್ತಾಯಿದೆ, ನಮಗೆ ಇತ್ತೀಚಿನ ದಿನಗಳಲ್ಲಿ ಲಾಗಿನ್ ಐಡಿ ಕೊಡ್ದಲೆ ಸಿಟಿಸನ್ ಲಾಗಿನ್ ಕೊಟ್ಟಿರೋದ್ರಿಂದ ಅದರಲ್ಲಿ ಸಾಕಷ್ಟು ಪರಿಣಾಮಗಳಾಗ್ತಾಯಿದೆ. ಕಾನೂನು ತೊಡ್ಕೊಳ್ಳುವಂತಾಗಿದೆ. ಆ ಕಾನೂನು ತೊಡಕುಗಳನ್ನು ನಿವಾರಿಸಿ ನಮಗೆ ಸಿಟಿಸನ್ ಲಾಗಿನ್ ಕೊಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲ ಜಸ್ಟ್ ಇವಾಗ ಒಂದು 4 ವರ್ಷದ ಈಚೆಗೆ ಇದು ಸಿಟಿಸನ್ ಲಾಗಿನ್ ಬಂದು ಕೇವಲ 2 ವರ್ಷಗಳ ಕಾಲ ಆಯಿತು. 2 ವರ್ಷಗಳ ಕಾಲದಲ್ಲಿ ಸಿಟಿಸನ್ ಲಾಗಿನ್ ಅಂತ ಮಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಯಾರು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು ಅನ್ನೋ ಒಂದು ಕ್ರಿಯೇಟಿವ್ ಮಾಡಿದ್ರು. ಮಾಡೋದಕ್ಕೆ ನಮ್ಗೆ ತಪ್ಪಿಲ್ಲ, ಸಿಟಿಸನ್ ಲಾಗಿನ್ ಮಾಡಿ ಅನ್ನೋದಕ್ಕೆ ನಾವು ತಪ್ಪಿಲ್ಲ. ಅಂದರೆ ಆ ಮಾಡೋವಂಥ ಮೆಥಾಡಿಕಲ್ಲು, ಮಾಡೋವಂಥ ನ್ಯೂಸ್ಗಳು, ಮಾಡೋವಂಥ ಇದು ಡಾಕ್ಯುಮೆಂಟೇಷನ್ನು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾವುದೋ ಒಂದು ಕಂಪ್ಯೂಟರಲ್ಲಿ ಪ್ಯಾಚಪ್ ತೊಗೊಂಡು ಯಾರೋ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದಾಗ ಸಾಕಷ್ಟು ತಪ್ಪುಗಳಾಗತ್ತೆ. ಸಾಕಷ್ಟು ತಪ್ಪುಗಳಾದಾಗ ಆ ಒಂದು ತಪ್ಪು ನೆಕ್ಸ್ಟ್ ಅವರ ಜೀವಮಾನ ಪರ್ಯಂತ ಕೋರ್ಟಿಗೆ ಅಲಿಯುವಂಥ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದಕ್ಕೆ ನಮ್ಗೆ ಏನು ಲೈಸೆನ್ಸ್ ಹೋಲ್ಡರ್ ಆಗಿ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೋ ನಮಗೆ ಲಾಗಿನ್ ಐಡಿ ಕೊಡಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಸ್ಟ್ರೈಕನ್ನು ಮಾಡ್ತೇವೆ. ನಂತರ ಜಿಲ್ಲಾ ಪತ್ರ ಬರಹಗಾರ ಪ್ರಸನ್ನ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಡಿಜಿಟಲ್ ಮಯವಾಗಿದ್ದು, ಸರ್ಕಾರದಿಂದ ನೀಡಿರುವ ಸಿಟಿಜನ್ ಲಾಗಿನ್ ಐಡಿಯನ್ನ ನೀಡಿದ್ದರಿಂದ ದಸ್ತಾವೇಜು ಬರಹಗಾರರಿಗೆ ಸಾಕಷ್ಟು ತೊಂದರೆಯಾಗಿದೆ. ಸಾಕಷ್ಟು ಮಂದಿ ಬರಹಗಾರರು ಬರಹವನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಪ್ರತ್ಯೇಕ ಲಾಗಿನ್ ಐಡಿಯನ್ನ ನೀಡಿ ಎಂದರು. ನಾವು ಜಿಲ್ಲಾ ಪತ್ರ ಬರಹಗಾರ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಬೇಡಿಕೆ ಇಷ್ಟೇ, ಇದು ಪ್ರತ್ಯೇಕ ಲಾಗಿನ್ ಮಾಡಬೇಕು ಅಂತ ಈಗ ಸರ್ಕಾರ ಒಂದು ಆದೇಶ ಮಾಡಿದೆ. ಆದೇಶ ಮಾಡಲಿಕ್ಕೆ ತಪ್ಪಿಲ್ಲ. ಇವತ್ತು ಎಲ್ಲ ಡಿಜಿಟಲ್ಕರಣ ಆಗಿದೆ. ಹಂಗಾಗಿ ನಾವು ಅದಕ್ಕೆ ಸ್ಪಂದಿಸ್ತೀವಿ. ಈಗ ಕಾವೇರಿ 1 ಅಂತ ಬಿಡ್ತು. ಕಾವೇರಿ 1 ಬಿಟ್ಟಾಗ ಯಾವ ಜನಕ್ಕೂ ಅದ್ರ ಮಾಹಿತಿ ಗೊತ್ತಿರಲಿಲ್ಲ. ಅದನ್ನೆಲ್ಲ ನಾವು ಒಳವಡಿಸ್ಕೊಂಡು, ನಾವು ಪತ್ರ ಬರಹಗಾರರಿಗೆ ಒಳವಡಿಸ್ಕೊಂಡು ಸಾರ್ವಜನಿಕರಿಗೆ ತುಂಬ ಸಹಾಯ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ನಾವು ಇದೇ ಕಚೇರಿನ, ಇದೇ ವೃತ್ತಿನ ನಂಬ್ಕೊಂಡು ಬದುಕ್ತಾ ಇರೋರು. ಹಾಗಾಗಿ ನಮಗೆ ಒಂದು ಪ್ರತ್ಯೇಕ ಲಾಗಿನ್ ಕೊಡಿ. ನಮ್ಮನ್ನು ಏಕಾಏಕಿ ಇವರು ತಾಂತ್ರಿಕ ಇದು ಮಾಡಿಬಿಟ್ಟು ಹಾಕ್ಬಿಟ್ರೆ ನಾವು ಇದನ್ನೇ ನಂಬ್ಕೊಂಡ್ರೆ ಸುಮಾರು 16,000 ಜನ ನಮ್ಮ ಸ್ಟೇಟಲ್ಲಿ ಇದ್ದೀವಿ. ಈ ವೃತ್ತಿನೇ ನಂಬ್ಕೊಂಡಿರೋ 16,000 ಜನ ಏನು ಮಾಡಬೇಕು? ಇವತ್ತು ಉದ್ಯೋಗದ ಕೊರತೆ ಇದೆ. ವಿನಾಕಾರಣ ಉದ್ಯೋಗನ ನಾವು ಇದು ಮಾಡಬೇಡಿ ಅನ್ನೋ ನಮ್ಮ ಬೇಡಿಕೆ. ಇದನ್ನೇ ನಂಬ್ಕೊಂಡು ನಾವು ಜೀವನೋಪಾಯ ಮಾಡ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಜನಕ್ಕೆ ನಮ್ಮಿಂದ ಅನುಕೂಲ ಆಗುತ್ತೆ. ಯಾಕೆಂದರೆ ಎಲ್ಲ ಒಬ್ರಿಗೋ ಇದ್ರ ಬಗ್ಗೆ ಮಾಹಿತಿ ಇರ್ಬೋದು. ಪ್ರತಿನಿತ್ಯ ಯಾರು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರಲ್ಲ. ಇದೇ ವೃತ್ತಿ ಮಾಡ್ಕೊಂಡು ಇದ್ರ ಮೇಲೆ ನಾವು ಜೀವನ ರೂಪಿಸ್ಕೊಂಡಿದ್ದೀವಿ. ಬರೋರಿಗೆ ನ್ಯಾಯಯುತವಾಗಿ ನಾವು ಡಾಕ್ಯುಮೆಂಟೇಷನ್ ರೆಡಿ ಮಾಡಿಕೊಟ್ಟು ಯಾವುದೇ ತೊಡಕಾಗ್ದಂಗೆ, ಕಾನೂನು ತೊಂದರೆ ಆಗ್ದಂಗೆ ಇದನ್ನೇ ನಾವು ಇದು ಮಾಡಿಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನಮ್ಮ ವೃತ್ತಿನ ಹಿಂಗೆ ಮುಂದುವರಿಸಿ ನಮಗೊಂದು ಪ್ರತ್ಯೇಕ ಲಾಗಿನ್ ಕೊಡಿ. ಸಿಟಿಸನ್ ಲಾಗಿನ್ ಕೊಡಿ, ನಮಗೆ ಬೇಡ ಅಂತ ಹೇಳಲ್ಲ. ಅದು ಯಾರಿಗೆ ಅನುಭವ ಇರುತ್ತೋ ಅವ್ರು ಮಾಡ್ಕೊಂಡ್ಲಿ. ಅದೇ ರೀತಿ ನಾವು ಇದೇ ವೃತ್ತಿ ನಂಬ್ಕೊಂಡಿರೋ ನಮಗೆ ಒಂದು ಪ್ರತ್ಯೇಕ ಲಾಗಿನ್ ಕೊಡಿ. ನಾವು ಇದೇ ವೃತ್ತಿನ ಮುಂದುವರಿಸ್ಕೊಂಡು ಹೋಗ್ತೀವಿ. ಅದೇ ರೀತಿ ನಮ್ಮ ಹತ್ರ ಬರೋ
ಗ್ರಾಹಕರೇನಿದ್ದಾರೆ ಮೊದಲಿಂದ ಉಳಿಸ್ಕೊಂಬಂದಿರೋ ಗ್ರಾಹಕರಿಗೆ ನಾವು ನಂಬಿಕೆ ಕೆಲಸ ಮಾಡ್ಕೊಡೋಕ್ಕೆ ನಮಗೂ ಒಂದು ಅಥಾರಿಟಿ ಬರುತ್ತೆ. ಅಷ್ಟು ನಮ್ಮ ಬೇಡಿಕೆ. ಅಷ್ಟು ಬಿಟ್ಟು ಸರ್ಕಾರ ಲಾಗಿನ್ ಮಾಡೋದಾಗಲಿ ಅಥವಾ ಪ್ರತ್ಯೇಕ ಲಾಗಿನ್ ಮಾಡೋದಾಗಲಿ ಅದು ನಮಗೆ ತೊಂದರೆ ಇಲ್ಲ, ಮಾಡಲಿ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.